ಹಿಂದೆ ನಿಂತಿದ್ದಾರೆ. ಅವನೇ ಪ್ರಚೋದನೆ ಮಾಡಿರೋದು. ಒಬ್ಬ ಹೇಳ್ತಾನೆ, ಇರಿ ಒಂದು ನಿಮಿಷ, ಪ್ರಚೋದನೆ ಆಗಿ ಅವ್ನು ಹೇಳ್ತಾನೆ, ನಾಗರೆಡ್ಡಿ ನಾಗರೆಡ್ಡಿ ಹೇಳ್ತಾನೆ ಪ್ರಚೋದನೆಯಲ್ಲಿ ಮಾತಾಡ್ಕೊಂಡು, ನೀನು ರವಿ, ನೀನು MLC ಗೆ ಯಾರು ಓಟ್ ಹಾಕಿದೆ ಅಂತ ಒಬ್ಬ ನಿಷ್ಠಾವಂತ MLA, ಶಿಲ್ಘಟ್ಟ MLA ಬಗ್ಗೆ ಒಬ್ಬ ಮಾತಾಡ್ತಾನೆ. ಅವನ ಬಗ್ಗೆ ಒಂದು ಇವತ್ತುವರೆಗೂ ಏನು ಆಕ್ಷನ್ ಇಲ್ಲ. ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ರೆ ಮಾತ್ರ ಅದಕ್ಕೆ ಪರಿಹಾರನ? ಅವನು ಮಾತಾಡಿದ್ದಾನೆ ವಿಡಿಯೋದಲ್ಲಿ. ಸರ್, ಒಬ್ಬ MLA ಬಗ್ಗೆ ಸರ್ ಮಾತಾಡಿರೋದು. ನೀನು ಕಾಸಿಂಗ್ ಓಟ್ ಮಾಡಿದ್ದೆ ಅಂತ ಕುಮಾರಸ್ವಾಮಿನೇ ಮಾತಾಡಿಲ್ಲ ಸರ್. ನಮ್ಮ ಫ್ಯಾಮಿಲಿ ವಿಚಾರ, ನಮ್ಮ ಮನೇಲಿ ಇವಾಗ ನಮ್ಮ ಫ್ಯಾಮಿಲಿ ಇವ್ರು ಏನನ್ನು ಹೇಳಿದ್ರೆ ಅದಕ್ಕೇನಿರ್ತದೆ, ಏನು ಗೊತ್ತಿಲ್ಲದೇನೆ ಏನೋ ನನಗೆ ಗೊತ್ತಿದೆ ಅಂತ ಮಾತಾಡಿದ್ರೆ ಇನ್ನು ಸಹಿಸಲ್ಲ. ನಾವು ನೋಡ್ತಾ ಇದೀವಿ ಅವ್ನ ಕತೆ, ಅವ್ನು ಇದೆ 4-5 ಸಲ ಅವ್ನ ಸ್ಟೇಟ್ಮೆಂಟ್ ನೋಡಿದೆ. ಇನ್ನು ಮುಂದೆ ನಾವು ಈ ತರ ಪ್ರಚೋದನೆ ಹೇಳೋದನ್ನ ದಯವಿಟ್ಟು ಹೇಳ್ಬಾರ್ದು. ಎಲ್ಲ ಲೀಡರ್ ಬಗ್ಗೆ ಮಾತಾಡ್ತಾರೆ. ಆದ್ರಿಂದ ನೀವು ಇದನ್ನ ಕುಲಂಕುಷವಾಗಿ ತಗೊಂಡು ಅಪರಾಧಿನಂತ ನೀವು ಪರಿಗಣನೆ ಮಾಡಲೇಬೇಕು. ನಾವು ಇಲ್ಲ ಅಂದ್ರೆ ನಾವೀಗ ತಿರ್ಗಾ MP ಅವ್ರು ಇಲ್ಲಿ ಮೀಟಿಂಗ್ ಇಸ್ಕೊಂಡು ಅವ್ರು ತಿರ್ಗಾ ಮೀಟಿಂಗ್ ಕರ್ತಾರೆ. ಮೀಟಿಂಗ್ನಲ್ಲಿ ತಾವು ಇನ್ನೇನು ನಮ್ಗೆ ಹೇಳ್ತೀರಾ, ಏನು ನೀವು ಸಂದೇಶ ಕೊಡ್ತೀರಾ ಅದನ್ನು ತಿಳಿಸಿ ಮುಂದಿನ ನಾವು ತಗೊಂತೀವಿ. ಆಮೇಲೆ ಅಣ್ಣ ಒಂದು ನಿಮಿಷ, ಯಾವುದೇ ಕಾರಣಕ್ಕೂ ರೈತರ ಮಕ್ಕಳನ್ನ ಅರೆಸ್ಟ್ ಮಾಡಬೇಕು. ಯಾಕೆ ಅಂದ್ರೆ ಇವತ್ತು ಅರೆಸ್ಟ್ ಮಾಡಿರೋರು ಒಬ್ರು ಬಿಟ್ಟರೆ ಟೌನ್ ಬರ್ತಕ್ಕಂಥವ್ರು, ಎಲ್ಲ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು, ಏನೋ ಕೆಂಪೇಗೌಡ ಜಯಂತಿ ಆಚರಣೆಗೆ ಮಾತ್ರ ಬಂದಿದ್ದಾರೆ. ಪಾಪ ಗೊತ್ತಿಲ್ದಿರೋರ್ಗೆಲ್ಲ ತೊಂದರೆ ಕೊಟ್ಟರೆ ಅವ್ರ ಮನೆ ಕಡೆ ತೊಂದರೆ ಆಗುತ್ತೆ. ದಯವಿಟ್ಟು ಸರ್ ನಿಲ್ಸ್ಲೇಬೇಕು ಸರ್. ಇದು ಸರ್ ಎಲ್ಲ ಅರೆಸ್ಟ್ ಮಾಡಿ. ಇವಾಗ ಸ್ಟೇಜ್ ಮೇಲೆ ಎಷ್ಟು ಜನ ಇದ್ದಾರೆ ನೋಡಿ, ತಮ್ಗೆ ಗೊತ್ತಿದೆ, ವಿಡಿಯೋ ಮಾಡಿದ್ರೆ ಅವ್ರನ್ನೂ ಅರೆಸ್ಟ್ ಮಾಡಿ. ಎಲ್ಲ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಕೊಡಬೇಡಿ ಸರ್. ಸಣ್ಣ ರೈತರು ಎಲ್ಲ ಹೂವು ಹಾಕೊಂಡು